ಸಿದ್ದರಾಮೇಶ್ವರ ಗಣಪತಿ ವಿಸರ್ಜನೆ ಪ್ರಯುಕ್ತ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ನಗರದ ಬಸವಣ್ಣನ ಗುಡಿ ಸರ್ಕಲ್ನಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಎಚ್.ಡಿ. ತಮ್ಮಯ್ಯ ಹಾಗೂ ಪಲ್ಲವಿ ಸಿಟಿ ಅವರು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುವ ಮೂಲಕ ಭಕ್ತಿ ತೋರಿದರು. ರಕ್ಷಣಾ ವೇದಿಕೆಯ ಚಿಕ್ಕೋಡಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀಯುತ ಕುಮಾರ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡುತ್ತಿರುವುದು ಸಂತೋಷದ ಸಂಗತಿ. ಅನ್ನವನ್ನ ದಾನ ಮಾಡುವುದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದದ್ದು. ಬಡವರಿಗೆ, ಹಸಿದವರಿಗೆ ಆಹಾರ ನೀಡುವುದು ಎಲ್ಲ ದಾನಗಳಲ್ಲಿ ಅತ್ಯುನ್ನತವಾದದ್ದು ಎಂದು ಹೇಳಿದರು. ನಗರದ ಇಡೀ ನಾಡಿನ ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು. ಇವತ್ತು ಕನ್ನಡಾಂಬೆ ಜೈ ಕನ್ನಡಾಂಬೆ ಬಳಗ ಗುರುನಾಥ ಸರ್ಕಲ್ BMC ವೃತ್ತ ಇವರೆಲ್ಲರೂ ಸೇರಿ ಇವತ್ತು ಸಾರ್ವಜನಿಕ ಗಣಪತಿ ಇವತ್ತು ವಿಸರ್ಜನೆ ಮೆರವಣಿಗೆ ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ. ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ನಗರದ ಜನತೆಗೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಉಚಿತವಾದಂಥ ದಾಸೋಹವನ್ನು ಏರ್ಪಡಿಸಿದ್ದು, ಅನ್ನದಾಸೋಹವನ್ನು ಏರ್ಪಡಿಸಿದ್ದು. ನಾನು ಮೊದಲನೇದಾಗಿ ಜೈ ಕನ್ನಡಾಂಬೆ ಬಳಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತೇಳಿದರೆ ಇದು ಭಾರತ ದೇಶ, ಒಂದು ನಾವೆಲ್ಲ ಭಾರತೀಯರು. ಇಂಥ ಭಾರತ ದೇಶದಲ್ಲಿ ನಮ್ಮೆಲ್ಲರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಲಿಕ್ಕೆ ಬಾಲಗಂಗಾಧರ ತಿಲಕ್ರವರು ಸುಮಾರು 200 ವರ್ಷಗಳ ಹಿಂದೆ ಈ ಶ್ರೀ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಭಾವೈಕ್ಯತೆಯಿಂದ ಎಲ್ಲರನ್ನೂ ತೆಗೆದುಕೊಂಡು ಹೋಗುವ ಕೆಲಸವನ್ನು ಸ್ವಾತಂತ್ರ್ಯ ಹೋರಾಟ ಪೂರ್ವದಲ್ಲಿ ಮಾಡಿದ್ರು. ಅದನ್ನು ಇವತ್ತು ಸಹ ಮಾಡ್ತಾಯಿದ್ರು. ಆ ಕಾರ್ಯನಿಮಿತ್ತ ಇವತ್ತು ಸಾರ್ವಜನಿಕ ಈ ಒಂದು ಏನು ಗಣೇಶನ ವಿಸರ್ಜನೆ ಮೆರವಣಿಗೆ ಚೆನ್ನಾಗಾಗಲಿ, ಆ ಮೆರವಣಿಗೆ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ಈ ನಮ್ಮ ವಿಚಾರಧಾರೆಗಳು, ನಮ್ಮ ದೇಶದ, ನಮ್ಮ ಧರ್ಮ, ನಮ್ಮ ಧಾರ್ಮಿಕ ವ್ಯವಸ್ಥೆ ಇದು ಯಾವಾಗಲೂ ಮುಂದಿನ ಪೀಳಿಗೆಗೂ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶನ ಶುಭಾಶಯಗಳನ್ನು ಸಲ್ಲಿಸಿ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪಲ್ಲವಿ ಸಿಟಿ ಅವರು ಮಾತನಾಡಿ, ಮನುಷ್ಯನಿಗೆ ನೆಮ್ಮದಿ ಸಿಗಬೇಕಾದರೆ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಕೇವಲ ಹಣ ಆಸ್ತಿ ಸಂಪಾದನೆ ಒಂದೇ ಗುರಿಯಾಗಬಾರದು. ದಾನ ಧರ್ಮದಿಂದ ನೆಮ್ಮದಿ ಸಾಧ್ಯ ಎಂದರು. ಪ್ರತಿ ವರ್ಷ ಇದೊಂದು ಪೂಜೆ ಸಲ್ಲಿಸಿ ಈ ನಮ್ಮ ಗಣಪತಿ ಏನಿದೆ ಆ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಇಡೀ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಆ ಪುಣ್ಯ ಅವ್ರಿಗೆ ಸಲ್ಲಿ ಅಂತ ಹೇಳಿ. ಸೊ ಈ ಗಣಪತಿ ವಿಸರ್ಜನೆ ಮಾಡೋ ಕಾರ್ಯಕ್ರಮದಲ್ಲಿ ನಮ್ಮದೊಂದು ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಅನ್ನದಾನ ಮಾಡಿದ್ರೆ ಒಂದು ಶ್ರೇಷ್ಠ ಅಂತ ಅಂದ್ಕೊಂಡು ಆ ಭಾವನೆಯಿಂದ ಅನ್ನದಾನ ಮಾಡ್ತಾರೆ. ಸೊ ಊಟ ಮಾಡಿದವರು ತೃಪ್ತಿಯಾಗಿ ಹೋಗಲಿ, ಸೊ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಆ ವಿಘ್ನ ಗಣಪತಿ ಹತ್ರ ನಾವೆಲ್ಲ ಬೇಡ್ಕೊಂಡು ಇವತ್ತು ಆ ಗಣಪತಿ ವಿಸರ್ಜನೆ ಒಳ್ಳೆ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮೆಲ್ಲ ಸಮಸ್ತ ಹಿಂದೂ ಬಾಂಧವರು ಪಾಲ್ಗೊಳ್ಳಿ ಅಂತ ಹೇಳ್ತೇವೆ. ನಗರಸಭೆ ಸದಸ್ಯರಾದ ರೂಪಾ ಕುಮಾರ್ ಅವರು ಮಾತನಾಡಿ, ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ. ಈ ನಿಟ್ಟಿನಲ್ಲಿ ಜೈ ಕನ್ನಡಾಂಬೆ ಬಳಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಒಂದು ಉತ್ತಮ ಕಾರ್ಯಕ್ರಮ ಎಂದರು. ಇವತ್ತು ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇರೋದ್ರಿಂದ ಕನ್ನಡಾಂಬ ಬಳಗದಿಂದ ಪ್ರತಿ ವರ್ಷ ಇದಕ್ಕೆ 8ನೇ ವರ್ಷ ಅಂತ ಅಂದ್ಕೊಳ್ತೀನಿ. ಪ್ರತಿ ವರ್ಷದಿಂದಲೂ ಕೂಡ ಅನ್ನ ಸಂತರ್ಪಣೆ ಮಾಡಿಕೊಂಡೇ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಹಾಗೆ ಮತ್ತೆ ಸಂಜೆ ಈಗ 4 ಗಂಟೆಗೇನೋ ವಿಸರ್ಜನೆ ಗಣಪತಿಯನ್ನು ಎತ್ತುತ್ತಾರೆ. ಸೊ ಎಲ್ಲರೂ ಭಾಗವಹಿಸಿ ಆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಕನ್ನಡಾಂಬೆ ಬಳಗದವರು ಪ್ರತಿ ವರ್ಷ ಒಂದು ಅನ್ನ ಸಂತರ್ಪಣೆ ಮಾಡ್ಕೊಂಡು ಬಂದಿದ್ದು ಎಲ್ಲರಿಗೂ ಪ್ರತಿ ವರ್ಷ ಒಂದು 4,000-5,000 ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೂ ಕನ್ನಡಾಂಬೆ ಬಳಗದವರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತೇಳಿ ಮುಖಾಂತರ ಕೇಳ್ಕೊಳ್ತೀನಿ. ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಜೈ ಕನ್ನಡಾಂಬೆ ಬಳಗಕ್ಕೆ, ಜೈ ಕನ್ನಡಾಂಬೆ ಬಳಗಕ್ಕೆ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ಎಲ್ಲ
ಎಲ್ಲ ನಾಗರಿಕ ಬಂಧು ಮಿತ್ರರಿಗೆ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಪ್ರೀತಿಯ ನಮಸ್ಕಾರವನ್ನು ತಿಳಿಸುತ್ತಾ, ಆತ್ಮೀಯರೇ, ತಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ನಮ್ಮ ನಗರದ ದೊಡ್ಡ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ನಡೀತದೆ. ಇದರ ಅಂಗವಾಗಿ ನಾವು ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಇವತ್ತು 11ನೇ ವರ್ಷದ ಅನ್ನದಾನ ಕಾರ್ಯಕ್ರಮ ಮತ್ತು ಮನರಂಜನೆ ಕಾರ್ಯಕ್ರಮ ಜೊತೆಗೆ ಶ್ರೀ ಗಣಪತಿಗೆ ಮಾಲಾರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಾವೀಗಾಗಲೇ 11ನೇ ವರ್ಷದಲ್ಲಿ ನಡ್ಕೊಂಡು ಬರ್ತಿದ್ವಿ. ಇದಕ್ಕೆ ಅತ್ಯಂತ ಸಹಕಾರವನ್ನು ನೀಡ್ತಿರುವಂಥದ್ದು ನಮ್ಮ ಬಸವಣ್ಣನ ಗುಡಿಯ ಸರ್ಕಲ್ನಲ್ಲಿರುವಂತಹ ಎಲ್ಲ ವರ್ತಕರುಗಳು, MG ರಸ್ತೆ, ಶೆಟ್ರು ಬೀದಿ ಮತ್ತು BMC ರಸ್ತೆ ಎಲ್ಲ ವರ್ತಕರುಗಳು ದೇಣಿಗೆ ರೂಪದಲ್ಲಿ ನಮಗೆ ದಿನಸಿ ಮತ್ತು ಹಣವನ್ನು ನೀಡುವ ಮುಖಾಂತರ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕಾರ ಕೊಡ್ತಿದ್ದಾರೆ. ಅವರಿಗೆ ನಮ್ಮ ಕನ್ನಡಾಂಬೆ ಬಳಗದ ವತಿಯಿಂದ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಸುಮಾರು 3 ರಿಂದ 4 ಸಾವಿರ ಜನ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಒಂದು ಪ್ರಯೋಜನವನ್ನು ನಮ್ಮೆಲ್ಲ ನಗರದ ನಾಗರಿಕ ಮಿತ್ರರು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅವ್ರಿಗೂ ಕೊಡ್ತೀನಿ, ಅವ್ರಿಗೂ ಆಗುತ್ತೆ. ನಮಸ್ಕಾರ. ಪ್ರತಿ ವರ್ಷ ಗಣಪತಿ ವಿಸರ್ಜನೆ ಟೈಮಲ್ಲಿ ಈ ಕನ್ನಡಾಂಬೆ ಬಳಗದಿಂದ 11ನೇ ವರ್ಷದಿಂದ ಇದಕ್ಕೆ 11ನೇ ವರ್ಷ. ಪ್ರತಿ ವರ್ಷವೂ ಕೂಡ ಒಂದು ಮಾಲಾರ್ಪಣೆ ಗಣೇಶನಿಗೆ ಹಾಗೂ ಒಂದು 3-4 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಈ ಕನ್ನಡಾಂಬೆ ಬಳಗದಿಂದ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಕನ್ನಡಾಂಬೆ ಬಳಗದವರಿಗೆ ಎಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರಿಗೆ ದೇವರು ಆ ಗಣೇಶ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಿಕ್ಕಮಗಳೂರು ಪ್ರತಿಯೊಬ್ಬರ ಜನತೆಗೂ ಕೂಡ ಆ ಗಣೇಶ ಎಲ್ರಿಗೂ ಆಶೀರ್ವಾದ ಮಾಡಲಿ ಹಾಗೂ ಗಣೇಶನ ವಿಸರ್ಜನೆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಆ ಗಣೇಶ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡಾಂಬೆ ಬಳಗ BMC ರಸ್ತೆ ಬಸವನಗುಡಿಯಿಂದ ಎಲ್ರಿಗೂ ಕೂಡ ಇವತ್ತು ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ನಾವು ವರ್ತಕರು ಮತ್ತು ಇಲ್ಲಿನ ಮಾಲೀಕರು ಎಲ್ಲರೂ ಸೇರಿ 11 ವರ್ಷದಿಂದ ಸತತವಾಗಿ ದೊಡ್ಡ ಗಣಪತಿ ಬೋಳರಾಮೇಶ್ವರ ದೇವಸ್ಥಾನ ಗಣಪತಿಗೆ ನಾವು ಮಾಲಾರ್ಪಣೆ ಹಾಗೂ ಬಂದಂಥ ಭಕ್ತಾದಿಗಳೇ ಪ್ರಸಾದವನ್ನು ನೆರವೇರಿಸ್ಕೊಂಡು ಬರ್ತಾಯಿದ್ವಿ. ಸರಿಸುಮಾರು ಒಂದು 3 ರಿಂದ 4 ಸಾವಿರ ಜನಕ್ಕೆ ಇವತ್ತು ಮಧ್ಯಾಹ್ನದಿಂದ ರಾತ್ರಿ ಗಣಪತಿ ಬರುವವರೆಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡ್ತೀವಿ. ಬಂದ ನಂತರ ಪ್ರಸಾದ ವಿನಿಯೋಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, DJ ಪ್ರತಿಯೊಂದು ಅಳವಡಿಸಿ ಭಗವಂತನ ಕೃಪೆಗೆ ಎಲ್ರಿಗೂ ಕೂಡ ಕೃಪೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ 11 ವರ್ಷದಿಂದ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಎಲ್ಲರೂ ಕೂಡ ಗೆಳೆಯರ ಬಳಗ ಎಲ್ಲರೂ ಕೈ ಜೋಡಿಸಿ ಇವತ್ತು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಧನ ಪರೋಕ್ಷವಾಗಿ ಹಾಗೂ ಮತ್ತು ಹಿಂಭಾಗದಿಂದ ಸಹಾಯ ಮಾಡಿದಂಥ ಎಲ್ರಿಗೂ ಕೂಡ ಜೈ ಕನ್ನಡಾಂಬೆ ಬಳಗದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೈ ಕನ್ನಡ. ಈ ಸಂದರ್ಭದಲ್ಲಿ ಜೈ ಕನ್ನಡಾಂಬೆ ಬಳಗದ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು.